ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು. ರಾಮದುರ್ಗ ತಾಲೂಕಿನ ಉದುಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ರೈತರು ಮತ್ತು ಕಾರ್ಮಿಕರು ಹಾಗೂ ಜನರ ಶೇರ್ ಹಣ ಮರಳಿಸದಿದ್ದರೆ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವ ಕುರಿತು ಸುದ್ದಿಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ರಾಜ್ಯಾಧ್ಯಕ್ಷ ಬಸವರಾಜ ವಿ ಕರಿಗಾರ್, ಜಿಲ್ಲಾ ಅಧ್ಯಕ್ಷ ಸದಾಶಿವ ಮಾತನವರ್, ತಾಲೂಕಾ ಅಧ್ಯಕ್ಷ ಸದಾಶಿವ್ ಉತ್ತೂರ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತಿನ ಸುದ್ದಿಗೋಷ್ಠಿ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಉಡುಪಿ ಗ್ರಾಮ ದಲ್ಲಿರುವ ಇವತ್ತು 75,000 ಷೇರುದಾರ ಹಣವನ್ನು ಮುಳುಗಿಸುವಂಥ ವ್ಯವಸ್ಥೆ ಇವತ್ತು ಸಕ್ಕರೆ ಆಡಳಿತ ಮಂಡಳಿ ಮಾಡತೈತಿ. ಇವತ್ತು ಬಾಗಲಕೋಟೆ ಜಿಲ್ಲಾ, ಬೆಳಗಾವಿ ಜಿಲ್ಲಾ, ಧಾರವಾಡ ಜಿಲ್ಲಾ 3 ಜಿಲ್ಲೆಯೊಳಗೆ ಇವತ್ತು ಸರಾಸರಿ 75,000 ಷೇರುದಾರ. ಅದು ಅಲ್ಲ, ಇವತ್ತು 300 ಮಂದಿ ಕಾರ್ಮಿಕರದ 300 ಮಂದಿ ಕಾರ್ಮಿಕರು ಒಟ್ಟು ಬೀದಿ ಪಾಲ್ ಮಾಡಿ ಇವತ್ತು ಎಲ್ಲರೂ ಇವತ್ತು ಕೆಲಸ ಬಿಟ್ಟು ಒಟ್ಟು ಹೊರಗೆ ಹಾಕ್ಯಾರ. ಇವತ್ತು ಅವ್ರ ಕುಟುಂಬ ಬೀದಿಗೆ ಬರುವಂಥ ಕೆಲಸ. ಅದು ಅಲ್ಲ, ಇವತ್ತು ರೈತರ ಕಬ್ಬಿನ ಬಿಲ್ ಬಾಕಿ ಬಿಲ್ಲ ಇನ್ನೂ ಸುಮಾರು 8 ಕೋಟಿ ಕೊಡ್ಬೇಕಾಗಿ ಅದನ್ನು ಕೊಟ್ಟಿಲ್ಲ, ಅದನ್ನು ಮುಂದುವರ್ಸಾಕತ್ತಾರ. ಇವತ್ತು ಶೇರ್ಗಳು ಮುಂದುವರ್ಸಾಕತ್ತಾರ. ಇವತ್ತು ಕಾರ್ಮಿಕರ ಒಟ್ಟು ಕುಟುಂಬ ಬೀದಿಗೆ ಹೇಳುವಂಥ ಕೆಲಸ ಆಗ್ತೈತಿ. ಅದು ಸಂಬಂಧ ಇವತ್ತು ಮುಂದಿನ 4ನೇ ತಾರೀಕಿಗೆ, ಜುಲೈ 4ನೇ ತಾರೀಕಿಗೆ ಒಂದು ಫ್ಯಾಕ್ಟ್ರಿ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಾಕತ್ತೀವಿ. ಅವತ್ತಿನ ದಿನ ಈ 3 ಜಿಲ್ಲಾ ಷೇರುದಾರ ಎಲ್ಲರೂ 75,000 ಜನನು ಒಟ್ಟು ಕೂಡಿಸುವಂತ ಕೆಲಸ ಆ ಫ್ಯಾಕ್ಟ್ರಿ ಅವರೊಂದು ಮಾಡಾಕತ್ತೀವಿ. ಇದು ಜುಲೈ 4ನೇ ತಾರೀಕಿಗೆ. ಅವತ್ತಿನ ದಿವಸ ಆ ಎಲ್ಲ ಷೇರುದಾರಿಗೆ ಆ ಶೇರ್ ಬಾಂಡ್ ತಗೊಂಡ್ಬಂದ ನಾವು ಅವತ್ತು ಎಲ್ಲ ಎಂಟ್ರಿ ಮಾಡ್ಕೊಂಡ ಇವತ್ತು ಅದು NCT ಕೋರ್ಟ್ ಒಳಗೆ 140 ಕೋಟಿ ರೂಪಾಯಿ ಹರಾಜು ಮಾಡ್ಯಾರ. ಅದು ಹರಾಜು ಮಾಡೋ ಹೊತ್ನ್ಯಾಗ ಅದು ಅಸಮ್ಮತ ಇಲ್ಲ, ಕಾನೂನು ಬಾಹಿರವಾಗಿ ಇದನ್ನ ಹರಾಜನ್ನು ಮಾಡುವಂತ ಕೆಲಸ ಮಾಡ್ಯಾರ. ಇವತ್ತು ಅದರ ಒಳಗೆ ಕಾರ್ಮಿಕರದ ಬಾಕಿ ಬಿಲ್ಲ 7,40,40 ಲಕ್ಷ ಐತಿ. ಅದ್ರ ಒಳಗೆ 1,20,00,000 NCT ಒಳಗೆ ಬಗೆಹರಿಸ್ಯಾರ. ನೋಡ್ರಿ, ಬಡಬಗ್ಗರು ದುಡಿಯವರು ಅವ್ರು ಹೊಟ್ಟಿ ಮೇಲೆ ಕಾಲು ಕೊಡುವಂತ ಕೆಲಸ ಇವತ್ತು ಇವ್ರು NCT ಇವತ್ತು ಏನ್ ಹಿಂದಿದ್ದ ಆಡಳಿತ ಮಂಡಳಿ ಎಲ್ಲರೂ ಕುತ್ಕೊಂಡು ಇವತ್ತು ಮಾಡಾಕತ್ತಾರ. ಅದಕ್ಕೆ ಆ ಕಾರ್ಮಿಕರು ಬದುಕಬೇಕು, ಷೇರುದಾರ ಉಳಿಬೇಕು, ಮುಂದೆ ರೈತರ ಬಿಲ್ ಕ್ಲಿಯರ್ ಆಗಬೇಕು. ಇದೆಲ್ಲ ಆಗೋ ಮಠ ಇವತ್ತು ಶಿವಸಾಗರ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಒಂದು ಟೆಂಟ್ ಹಾಕೊಂಡು ಅಹೋರಾತ್ರಿ ಧರಣಿ ನಾವು ಮುಂದುವರ್ಸ್ಬೇಕಂತ ತೀರ್ಮಾನ ತಗೊಂಡ್ವಿ.